Hello students, welcome back to my class. In today's class we are going to teach you personal letter writing tricks for high school students presented by Kaviraj Jidage. So ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಇವತ್ತಿನ ಒಂದು ತರಗತಿಗೆ ಸ್ವಾಗತ ಬಯಸ್ತಾ ಇವತ್ತಿನ ತರಗತಿಯಲ್ಲಿ ನಾವು ಪರ್ಸನಲ್ ಲೆಟರ್ ನ ಯಾವ ತರ ಬರೀಬೇಕು ಅಂತಕ್ಕಂತ ಒಂದು ಸರಳವಾದ ಉಪಾಯವನ್ನ ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ. ಸೊ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪಕ್ಕದಲ್ಲಿರ್ತಕ್ಕಂಥ ರೆಡ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಇದರಿಂದ ನಾನು ಮುಂದೆ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಸ್ ನಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಸೊ ಪರ್ಸನಲ್ ಲೆಟರ್ ಅಂದ್ರೆ ಏನು, ಸೊ ಅದನ್ನು ಯಾವ ತರ ಬರೀಬೇಕು ಅಂತಕ್ಕಂಥದ್ದು ಇವತ್ತು ನಾನು ಕಲಿತಾ ಇದ್ವಿ. ಸೊ ಫಸ್ಟ್ ನೋಡ್ತಾ ಇದ್ವಿ ಸ್ಟೆಪ್ಸ್ ಆಫ್ ಪರ್ಸನಲ್ ಲೆಟರ್ ರೈಟಿಂಗ್. ಸೊ ಈಗಾಗಲೇ ನಾವು ಲೆಟರ್ ಅಲ್ಲಿ ಎಷ್ಟು ಟೈಪ್ಸ್ ಇವೆ, ಸೊ ಯಾವ ತರ ಬರೀಬೇಕು ಅಂತಕ್ಕಂಥ ಇದು ವಿಡಿಯೋಗಳನ್ನ ಈಗಾಗಲೇ ಹಿಂದೆ ಮಾಡಿದ್ದೀನಿ. ಸೊ ನೀವು ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಕೂಡ ಈ ನಮ್ಮ ಚಾನಲ್ ಅಲ್ಲಿ ನೋಡಬಹುದು. ಅಲ್ಲಿ ಡಿಟೇಲ್ ಆಗಿ ಲೆಟರ್ ರೈಟಿಂಗ್ ಟ್ರಿಕ್ಸ್ ಅನ್ನ, ಟೆಕ್ನಿಕ್ಸ್ ಅನ್ನ ಮತ್ತು ಲೆಟರ್ ರೈಟಿಂಗ್ ಅಲ್ಲಿ ಇರ್ತಕ್ಕಂಥ ಪ್ರಕಾರಗಳನ್ನ ಕೂಡ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವತ್ತು ನಾನು ನೇರವಾಗಿ ಹೋಗ್ತಿರೋದು ಪರ್ಸನಲ್ ಲೆಟರ್ ಅನ್ನ ಬರೆಯೋದು ಯಾವ ತರ ಅಂತ ಕಲಿಸ್ತಾ ಇರ್ತೀನಿ. ಸೊ ಇಂಪಾರ್ಟೆಂಟ್ ಆದಂತ ಒಂದು ಎಕ್ಸಾಮ್ ಅಲ್ಲಿ ಕೇಳ್ತಾರೆ, 5 ಅಂಕದ ಪ್ರಶ್ನೆ ಇರುತ್ತೆ. ಸೊ ಕೇರ್ಫುಲ್ ಆಗಿ ಕಲ್ತ್ಕೊಳ್ಳಿ, ತುಂಬಾನೇ ಈಸಿ ಆಗಿದೆ. 5 ಅಂಕಗಳನ್ನ ನೀವು ಸರಳವಾಗಿ ಸ್ಕೋರ್ ಮಾಡಬಹುದು. ಸೊ ಪರ್ಸನಲ್ ಲೆಟರ್ ಅಂದ್ರೆ ಏನು, ನಾವು ವೈಯಕ್ತಿಕವಾಗಿ ಬರ್ತಕ್ಕಂಥ ಪತ್ರಗಳನ್ನ ಪರ್ಸನಲ್ ಲೆಟರ್ ಅಂತ ಕರಿತೀವಿ. ಸೊ ವೈಯಕ್ತಿಕವಾಗಿ ಬರೆಯೋದು ಅಂದ್ರೆ ನಮ್ಮ ತಂದೆಗಾಗಿರ್ಬೋದು, ತಾಯಿಗೆ, ಬ್ರದರ್ಗೆ, ಅಥವಾ ನಮ್ಮ ಫ್ರೆಂಡ್ಸ್ಗೆ, ಅಥವಾ ನಮ್ಮ ರಿಲೇಟಿವ್ಸ್ಗೆ, ಈ ತರ ನಮ್ಮ ಬಂಧು ಬಳಗದವರಿಗೆ ಏನೋ ಪತ್ರವನ್ನು ಬರಿತೀವೋ ಅವುಗಳನ್ನ ಪರ್ಸನಲ್ ಲೆಟರ್ ಅಂತ ಕರಿತೀವಿ. ಸೊ ಸ್ಟೆಪ್ಸ್ ಆಫ್ ಪರ್ಸನಲ್ ಲೆಟರ್ ರೈಟಿಂಗ್. ಸೊ ಪರ್ಸನಲ್ ಲೆಟರ್ ಅನ್ನ ಬರಿಬೇಕಂದ್ರೆ ಏನು ಸ್ಟೆಪ್ಸ್ ಗಳನ್ನ ನಾವು ಫಾಲೋ ಮಾಡಬೇಕು, ಯಾಕಂದ್ರೆ ಎಕ್ಸಾಮ್ ಗಳಲ್ಲಿ ನಮಗೆ ಅಂಕಗಳು ಕೊಡೋದು ಸ್ಟೆಪ್ಸ್ ಗಳಿಗೆ. ಸೊ ಸ್ಟೆಪ್ಸ್ ಗಳು ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಬೇಕು. ನಾವು ಲೆಟರ್ ಕರೆಕ್ಟ್ ಆಗಿ ಬರ್ದಿದ್ವಿ ಬಟ್ ಸ್ಟೆಪ್ಸ್ ಎಲ್ಲ ಕರೆಕ್ಟ್ ಆಗಿ ಬರ್ದಿಲ್ಲ ಅಂದ್ರೆ ನಮಗೆ ಅಂಕಗಳು ಕಟ್ ಆಗುತ್ತೆ, ಹೌದಾ? ಸೊ ಸ್ಟೆಪ್ಸ್ ಏನಿದೆ, ಸ್ಟೆಪ್ ನಂಬರ್ 1 ಫ್ರಾಮ್ ಅಡ್ರೆಸ್ ಫಸ್ಟ್ ಬರಿಬೇಕು. ಫ್ರಮ್ ಅಡ್ರೆಸ್ ಅಂದ್ರೆ ಏನು, ಅಡ್ರೆಸ್ ಆಫ್ ರೈಟರ್. ಸೊ ಪತ್ರವನ್ನು ಯಾರು ಬರಿತಿರುವೋ ಬರೆಯೋರು ತಮ್ಮ ಅಡ್ರೆಸ್ ಅನ್ನ ಬರಿಬೇಕು, ಅಂದ್ರೆ ಪತ್ರ ಬರೆಯುವವರ ಅಡ್ರೆಸ್. ಎಸ್, ಫ್ರಾಮ್ ಅಡ್ರೆಸ್ ಅಂದ್ರೆ ಪತ್ರ ಬರೆಯುವವರ ಅಡ್ರೆಸ್. ಸೊ ಸೆಕೆಂಡ್ ಸ್ಟೆಪ್ ಡೇಟ್ ಬರಿಬೇಕು. ಫ್ರಾಮ್ ಅಡ್ರೆಸ್ ಆದ ನಂತರ ಡೇಟ್. ಡೇಟ್ ಅಂದ್ರೆ ನೀವು ಪತ್ರವನ್ನ ಬರಿತಕ್ಕಂಥ ಡೇಟ್, ಯಾವ ಒಂದು ಡೇಟಿಗೆ ನೀವು ಪತ್ರವನ್ನು ಬರಿತಾ ಇರ್ತೀರಲ್ವಾ, ಸೊ ಅದೇ ಡೇಟ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿ ಬರಿಬೇಕು. ಸೊ ಡೇಟ್ ಯಾವ ತರ ಬರಿಬೇಕಂದ್ರೆ ಡೇ, ಮಂತ್, ಇಯರ್, ಸರಿನಾ? ಸೊ ಥರ್ಡ್ ಸ್ಟೆಪ್ ಏನು ಅಂದ್ರೆ ಸ್ಯಾಲ್ಯುಟೇಷನ್ಸ್. ಸ್ಯಾಲ್ಯುಟೇಷನ್ಸ್ ಅಲ್ಲಿ ಏನ್ ಬರಬೇಕು ಅಂದ್ರೆ ಮೈ ಡಿಯರ್ ಫಾದರ್, ಮೈ ಡಿಯರ್ ಮದರ್, ಮೈ ಡಿಯರ್ ಬ್ರದರ್, ಮೈ ಡಿಯರ್ ಫ್ರೆಂಡ್, ಈ ತರ ಎಲ್ಲ ಬರಿತೀವಲ್ಲ ಅದಕ್ಕೆ ನಾವು ಸ್ಯಾಲ್ಯುಟೇಷನ್ ಅಂತ ಕರಿತೀವಿ. ಇದು ಥರ್ಡ್ ಸ್ಟೆಪ್. ಸೊ ಮತ್ತೆ ನೆಕ್ಸ್ಟ್ ಸ್ಟೆಪ್ ಏನಿದೆ, ಫೋರ್ತ್ ಸ್ಟೆಪ್ ಏನಿದೆ ಬಾಡಿ ಆಫ್ ದಿ ಲೆಟರ್. ಸೊ ಬಾಡಿ ಆಫ್ ದ ಲೆಟರ್ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಟಾಪಿಕ್. ಸೊ ಒಂದು ಸ್ಟೆಪ್ಸ್ ಅಂತ ಹೇಳ್ತೀವಿ, ಯಾಕಂದ್ರೆ ಲೆಟರ್ನ ಮುಖ್ಯವಾದ ತಿರುಳೇ ಈ ಬಾಡಿ ಆಫ್ ದ ಲೆಟರ್ ಇರುತ್ತೆ. ಅಂದ್ರೆ ಪತ್ರವನ್ನು ಯಾಕೆ ಬರಿತಾ ಇದ್ವಿ ಅದರ ಒಂದು ಸಂಪೂರ್ಣವಾದ ವಿವರ ಈ ಬಾಡಿ ಆಫ್ ದ ಲೆಟರ್ ಇರುತ್ತೆ. ನಾವು 4 to 5 ಸೆಂಟೆನ್ಸ್ ಅಲ್ಲಿ ಬರಿಬಹುದು ಅಥವಾ 3 to 4 ಸೆಂಟೆನ್ಸ್ ಅಲ್ಲಿ ಕೂಡ ನಾವು ಬರಿಬಹುದು. ಅದು ಅಂಕಗಳ ಮೇಲೆ ಬರಿತಕ್ಕಂಥದ್ದು ಡಿಪೆಂಡ್ ಆಗಿರುತ್ತೆ. ಮತ್ತು ಟಾಪಿಕ್ ಕೂಡ, ಟಾಪಿಕ್ ಕೆಲವು ಸಲ ದೊಡ್ಡದಿದ್ದಾಗ ನಾವು ಡೀಟೇಲ್ ಆಗಿ ಬರಿಬೇಕಾಗುತ್ತೆ. ಸೊ ದಿಸ್ ಇಸ್ ಬಾಡಿ ಆಫ್ ದಿ ಲೆಟರ್. ಸೊ 4 ಸ್ಟೆಪ್ ಆಯ್ತು. 5ನೇ ಸ್ಟೆಪ್ ಏನಂದ್ರೆ ಕಾಂಪ್ಲಿಮೆಂಟರಿ ಎಂಡಿಂಗ್. ಸೊ ಬಾಡಿ ಆಫ್ ದಿ ಲೆಟರ್ ಆದ ನಂತರ ಕಾಂಪ್ಲಿಮೆಂಟರಿ ಎಂಡಿಂಗ್ ಬರಬೇಕು. ಕಾಂಪ್ಲಿಮೆಂಟರಿ ಎಂಡಿಂಗ್ ಅಂದ್ರೆ ಏನು, ಲವಿಂಗ್ ಬ್ರದರ್, ಲವಿಂಗ್ ಸಿಸ್ಟರ್, ವಿತ್ ರಿಗಾರ್ಡ್ಸ್ ಅಂತ ಈ ತರ ಎಲ್ಲ ಬರ್ತೀವಲ್ಲ, ಸೊ ಅದನ್ನ ಕಾಂಪ್ಲಿಮೆಂಟರಿ ಎಂಡಿಂಗ್ ಅಂತ ಕರಿತೀವಿ. ಇದು 5ನೇ ಸ್ಟೆಪ್. ಸೊ ಕೊನೆಯ ಸ್ಟೆಪ್ ಏನಂದ್ರೆ ಟು ಅಡ್ರೆಸ್ ಅನ್ನ ಬರಿಬೇಕು. ಟು ಅಡ್ರೆಸ್ ಅಂದ್ರೆ ಯಾವುದು, ಅಡ್ರೆಸ್ ಆಫ್ ರಿಸೀವರ್. ಅಂದ್ರೆ ನೀವು ಪತ್ರವನ್ನ ಯಾರಿಗೆ ಕಳಿಸ್ತಾ ಇರ್ತೀರೋ ಅವ್ರ ಅಡ್ರೆಸ್ ಅನ್ನ ಬರಿಬೇಕು. ನಿಮ್ ಪತ್ರವನ್ನ ಯಾರು ರಿಸೀವ್ ಮಾಡ್ಕೋತಾರೋ, ಯಾರು ಪಡ್ಕೋತಾರೋ ಅವರ ಅಡ್ರೆಸ್ ಅನ್ನ ಬರಿಬೇಕು. ದೀಸ್ ಆರ್ ದಿ 6 ಇಂಪಾರ್ಟೆಂಟ್ ಸ್ಟೆಪ್ಸ್ ಟು ರೈಟ್ ಪರ್ಸನಲ್ ಲೆಟರ್. ಸೊ ಈಗೆಲ್ಲ ಗೊತ್ತಾಗಿದೆ ಅನ್ಕೋತೀನಿ. ಸೊ ಈ 6 ಸ್ಟೆಪ್ಗಳನ್ನ ಕರೆಕ್ಟ್ ಆಗಿ ನಾವು ಮೇಂಟೈನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಈ ಸ್ಟೆಪ್ಗಳನ್ನು ಮೇಲೆ ಕೆಳಗೆ ಆಗಬಾರ್ದು. ಸೊ ಫಸ್ಟ್ ಸ್ಟೆಪ್ ಫ್ರಮ್ ಅಡ್ರೆಸ್, ಸೆಕೆಂಡ್ ಡೇಟು, ಥರ್ಡ್ ಸ್ಯಾಲ್ಯುಟೇಷನ್, ಫೋರ್ತ್ ಬಾಡಿ ಆಫ್ ದ ಲೆಟರ್, ಫಿಫ್ತ್ ಕಾಂಪ್ಲಿಮೆಂಟರಿ ಎಂಡಿಂಗ್, ಸಿಕ್ಸ್ತ್ ಟು ಅಡ್ರೆಸ್. ಇವುಗಳನ್ನೆಲ್ಲ ಈ ತರ ಸೀರಿಯಲ್ ಆಗಿ ಬರ್ತಾ ಇರಬೇಕು, ಸರಿನಾ? ಸೊ ಈಗ ನಮ್ಗೆ ಸ್ಟೆಪ್ಸ್ ಗೊತ್ತಾಯ್ತು. ಸೊ ಯಾವ ಒಂದು ಫಾರ್ಮೆಟ್ ಅಲ್ಲಿ ಬರಿಬೇಕು, ಯಾಕಂದ್ರೆ ಲೆಟರ್ ಬರೀಬೇಕಂದ್ರೆ ಒಂದು ಫಾರ್ಮೆಟ್ ಇರುತ್ತೆ. ಸೊ ಆ ಫಾರ್ಮೆಟ್ ಪ್ರಕಾರನೇ ಬರೆದಾಗ ನಮ್ಗೆ ಆ ಎಕ್ಸಾಮ್ ಅಲ್ಲಿ 5 ಅಂಕಗಳು ಖಂಡಿತವಾಗಿ ಸಿಗುತ್ತೆ. ಸೊ ಆ ಫಾರ್ಮೆಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ದು. ಸೊ ವಿಡಿಯೋನ ಹಾಗೆ ಕಂಟಿನ್ಯೂ ನೋಡ್ತಾ ಇರಿ. ಸೊ ನಾನೀಗ ಫಾರ್ಮೆಟ್ ಬಗ್ಗೆ ಹೇಳ್ಕೊಡ್ತಾ ಇದೀನಿ. ಫಾರ್ಮೆಟ್ ಆಫ್ ಪರ್ಸನಲ್ ಲೆಟರ್ ಅಂದ್ರೆ ಆ ವೈಯಕ್ತಿಕ ಪತ್ರದ ಒಂದು ರೂಪ, ಯಾವ ಒಂದು ಸ್ಟ್ರಕ್ಚರ್ ಅಲ್ಲಿ ಬರಿಬೇಕು. ಸೊ ಈ ವಿಡಿಯೋ ಬಗ್ಗೆ ನಿಮಗೆ ಗೊತ್ತಾಗಿದೆ ಅನ್ಕೋತೀನಿ ಫಾರ್ಮೆಟ್ ಬಗ್ಗೆ. ಈ ಫಾರ್ಮೆಟ್ ಬಗ್ಗೆ ನಾವೀಗ ತುಂಬಾನೇ ಮಹತ್ವವಾಗಿ ಕೊಟ್ಟು ನಾವು ಬರಿಬೇಕಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಅದಕ್ಕಾಗಿ ಪದೇ ಪದೇ ಹೇಳ್ತಾ ಇದ್ದೀನಿ, ಫಾರ್ಮೆಟ್ ತುಂಬಾನೇ ಇಂಪಾರ್ಟೆಂಟ್ ಆದಂತ ಒಂದು ಸ್ಟೆಪ್ಸ್. ಸೊ ಈ ಫಾರ್ಮೆಟ್ ಪ್ರಕಾರ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಒಂದು
ಮಾಡಿ ಬರೆದ್ರೆ ತುಂಬಾನೇ ಅನುಕೂಲ ಆಗುತ್ತೆ ಅಂತ ನಾವು ಹೇಳ್ತೀವಿ. ಹೌದಾ? ಸೊ ನೋಡೋಣ ಏನಿದೆ ಫಾರ್ಮೇಟು. ಫ್ರಮ್ ಅಡ್ರೆಸ್ ಅನ್ನ ಬರಿಬೇಕು. ಸೊ ಫ್ರಮ್ ಅಡ್ರೆಸ್ ಅನ್ನ 2 ಅಥವಾ 3 ಲೈನ್ ಅಲ್ಲಿ ಬರಿಬಹುದು. ಸೊ ಫಸ್ಟ್. ಸೊ ಸೆಕೆಂಡ್, ಡೇಟ್ ಬರಿಬೇಕು. ಆ ಫ್ರಮ್ ಅಡ್ರೆಸ್ ಒಂದ್ 2-3 ಲೈನ್ ಬರೆದ ನಂತರ ಡೇಟ್ ಅನ್ನ ಬರಿಬೇಕು. ಡೇಟು ಡೇ, ಮಂತ್, ಇಯರ್ ಅಂತ ಬರಿಬೇಕು. ಸರಿನಾ? ಸೊ ಡೇಟ್ ನಂತರ ನಾವು ಸ್ಯಾಲ್ಯುಟೇಷನ್ ಬರಿಬೇಕು. ಸ್ಯಾಲ್ಯುಟೇಷನ್ ಅಂದ್ರೆ ನಾನು ಈಗಾಗಲೇ ಹೇಳಿ, ಮೈ ಡಿಯರ್ ಫಾದರ್. ತಂದೆಯವರಿಗೆ ಪತ್ರ ಬರ್ತಾ ಇದ್ರೆ ಮೈ ಡಿಯರ್ ಫಾದರ್. ಸೊ ಫ್ರೆಂಡ್ಸ್ಗೆ ಬರ್ತಾ ಇದ್ರೆ ಮೈ ಡಿಯರ್ ಫ್ರೆಂಡ್ಸ್. ನಿಮ್ಮ ಯಾವ್ದಾದ್ರು ಬ್ರದರ್ಗೆ ಬರ್ತಾ ಇದ್ರೆ ಮೈ ಡಿಯರ್ ಬ್ರದರ್, ಈ ತರ. ಸರಿನಾ? ಇದು ಸ್ಯಾಲ್ಯುಟೇಷನ್. ಸೊ ನೀವು ಸ್ವಲ್ಪ ನನ್ನ ಬಗ್ಗೆ ಗ್ಯಾಪ್ ಕೊಡಬೇಕು. ಫ್ರಮ್ ಆದ ಲೆಟರ್, ಫ್ರಮ್ ಅಡ್ರೆಸ್ ಬರೆದ ನಂತರ ಒಂದು ಲೈನ್ ಗ್ಯಾಪ್ ಕೊಟ್ಟು ಡೇಟ್ ಅನ್ನ ಬರೀರಿ. ಆ ಡೇಟ್ ಬರೆದ ನಂತರ ಒಂದು ಲೈನ್ ಅನ್ನು ಗ್ಯಾಪ್ ಕೊಟ್ಟು ಸ್ಯಾಲ್ಯುಟೇಷನ್ ಬರೀರಿ. ಸ್ಯಾಲ್ಯುಟೇಷನ್ ನಂತರ ಮತ್ತೆ ಒಂದು ಲೈನ್ ಗ್ಯಾಪ್ ಅನ್ನು ಕೊಡಬೇಕು. ಇವೆಲ್ಲಗಳು ಲೆಫ್ಟ್ ಸೈಡ್ ಅಲ್ಲೇ ಬರಿಬೇಕು. ಪತ್ರದ ಅಥವಾ ನಿಮ್ಮ ಆನ್ಸರ್ ಶೀಟ್ ಇರುತ್ತಲ್ಲ, ಆನ್ಸರ್ ಶೀಟ್ ನ ಲೆಫ್ಟ್ ಸೈಡ್ ಅಲ್ಲೇ ಬರೀಬೇಕು. ಸರಿನಾ? ಸ್ಯಾಲ್ಯುಟೇಷನ್ ಆದ ನಂತರ ಬಾಡಿ ಆಫ್ ದಿ ಲೆಟರ್. ಸೊ ಬಾಡಿ ಆಫ್ ದ ಲೆಟರ್ ಅಲ್ಲಿ ನೀವು ಪತ್ರವನ್ನು ಯಾಕೆ ಬರಿತಾ ಇದ್ರಿ ಅಂತಕ್ಕಂಥ ಒಂದು ಡೀಟೇಲ್ ಆದ ಮಾಹಿತಿಯನ್ನ ಒಂದು 2-3 ಲೈನ್ ಅಲ್ಲಿ ಅಥವಾ 4 ಲೈನ್ ಅಲ್ಲಿ ಬರಿಬಹುದು. ಸರಿನಾ? ಸೊ ಈ ಬಾಡಿ ಆಫ್ ದ ಲೆಟರ್ ಆದ ನಂತರ ಯುವರ್ ಅಫೆಕ್ಷನೇಟ್ಲಿ ಆರ್ ಯುವರ್ಸ್ ಲವಿಂಗ್ಲಿ ಅಂತ ಒಂದು ಕಾಂಪ್ಲಿಮೆಂಟರಿ ಎಂಡಿಂಗ್ ಅನ್ನ ಬರಿಬೇಕು. ಇದರಲ್ಲಿ ಯಾವ್ದಾದ್ರು ಒಂದನ್ನ ಬರಿಬಹುದು. ಯುವರ್ ಅಫೆಕ್ಷನೇಟ್ಲಿ ಅಂತ ಬರಿಬಹುದು ಅಥವಾ ಯುವರ್ಸ್ ಲವಿಂಗ್ಲಿ ಅಂತ ಕೂಡ ಬರಿಬಹುದು. ನಿಮ್ಗೆ ಸ್ಪೆಲ್ಲಿಂಗ್ ಅಫೆಕ್ಷನೇಟ್ಲಿ ಅಂತಕ್ಕಂಥ ಸ್ಪೆಲ್ಲಿಂಗ್ ನಿಮ್ಗೆ ಡಿಫಿಕಲ್ಟ್ ಅನಿಸಿದ್ರೆ ಯುವರ್ಸ್ ಲವಿಂಗ್ಲಿ ಅಂತ ಕೂಡ ಬರಿಬಹುದು. ಸರಿನಾ? ಇಷ್ಟು ಬರೆದ ನಂತರ ಕೊನೆಗೆ ಟು ಅಡ್ರೆಸ್ ಅನ್ನ ಬರಿಬೇಕು. ಸೊ ಇದು ಯುವರ್ಸ್ ಲವಿಂಗ್ಲಿ ಆದ ನಂತರ ನಿಮ್ಮ ಹೆಸರು ಬರ್ತಿರಲ್ಲ, ಆ ನಂತರ ಟು ಅಡ್ರೆಸ್ ಅಂದ್ರೆ ಪತ್ರವನ್ನು ಯಾರಿಗೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು 2 ಅಥವಾ 3 ಲೈನ್ ನಲ್ಲಿ ಈ ತರ ಬರೀಬೇಕು. ಸೊ ಇದು ಸ್ಟ್ರಕ್ಚರ್ ಲೆಟರ್ ರೈಟಿಂಗ್. ಸೊ ಈಗ ನಿಮ್ಗೆ ಸ್ಟ್ರಕ್ಚರ್ ಗೊತ್ತಾಗಿದೆಯಲ್ಲ, ಈ ಸ್ಟ್ರಕ್ಚರ್ ಅಲ್ಲಿ ನಾವು ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ನಾವು ಏನ್ ಮಾಡಬೇಕು, ಎಲ್ಲ ಬರಿತಾ ಹೋಗ್ಬೇಕು. ಎಕ್ಸಾಂಪಲ್ ನಿಮಗೆ ಫ್ರಾಮ್ ಅಡ್ರೆಸ್ ಕೊಟ್ಟಿರ್ತಾರೆ. ಹೌದಾ? ಸೊ ಫ್ರಾಮ್ ಅಡ್ರೆಸ್ ಮತ್ತು ವಿಷಯ ಕೊಟ್ಟಿರ್ತಾರೆ ಯಾಕೆ ಬರೀಬೇಕು ಅನ್ನೋದು. ಸೊ ಆ ಫ್ರಾಮ್ ಅಡ್ರೆಸ್ ಅನ್ನ ಇಲ್ಲಿ ಫಿಲ್ ಅಪ್ ಮಾಡಬೇಕು. ಆಮೇಲೆ ಇವತ್ತು ನೀವು ಪತ್ರ ಬರ್ತಾ ಇದೆ ಅಂದ್ರೆ ಇವತ್ತಿನ ಡೇಟ್ ಅನ್ನ ಹಾಕ್ರಿ. ಆಮೇಲೆ ಸ್ಯಾಲ್ಯುಟೇಷನ್ ನಿಮ್ ಬ್ರದರ್ಗೆ ಇದ್ರೆ ಬ್ರದರ್ಗೆ ಬರೀರಿ, ಫಾದರ್ಗೆ ಇದ್ರೆ ಫಾದರ್ಗೆ ಬರೀರಿ. ಆಮೇಲೆ ಬಾಡಿ ಆಫ್ ದ ಲೆಟರ್ ಅಲ್ಲಿ ವಿಷಯವನ್ನ ಸಂಪೂರ್ಣವಾಗಿ ಬರೆಯಿರಿ. ಆ ಕೊನೆಗೆ ನಿಮ್ಮ ಅಡ್ರೆಸ್ ಅನ್ನ ಬರೀರಿ. ಇಷ್ಟನ್ನ ನೀವು ಒಂದ್ ಕಡೆ ಎಲ್ಲವೂ ಲೆಫ್ಟ್ ಸೈಡ್ ಅಲ್ಲೇ ನೀಟಾಗಿ ಬರಬೇಕು. ಬಾಡಿ ಆಫ್ ದ ಲೆಟರ್ ಮಾತ್ರ ಫುಲ್ ಪೇಜ್ ಬರುತ್ತೆ. ಸೊ ನಾ ಫುಲ್ ಲೈನ್ಸ್. ಸೊ ನೋಡೋಣ, ಒಂದು ಎಕ್ಸಾಂಪಲ್ ಲೆಟರ್ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಸರಿನಾ? ಸೊ ಇಮೇಜಿನ್ ದಟ್ ಯು ಆರ್ ಸಂಜಯ್ ಆರ್ ಸುಧಾ, 10th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್, ಬೆಳಗಾಂ. ಸೊ ನಿಮ್ಗೆ ಎಕ್ಸಾಮ್ ಅಲ್ಲಿ ಈ ತರ ಪ್ರಶ್ನೆಯನ್ನ ಕೇಳ್ತಾರೆ. ಫಸ್ಟ್ ಏನ್ ಕೊಡ್ತಾರೆ, ಇಮೇಜಿನ್ ದಟ್ ಯು ಆರ್ ಸಂಜಯ್ ಆರ್ ಸುಧಾ ಅಂತ. ಅಂದ್ರೆ ನೀವೇನ್ ಕಲ್ಪನೆ ಮಾಡ್ಕೋಬೇಕು, ಪತ್ರ ಬರೆಯೋರು ನೀವು ಸಂಜಯ್ ಅಂತ ಅರ್ಥ ಮಾಡ್ಕೋಬೇಕು, ಬಾಯ್ಸ್ ಇದ್ರೆ ಗರ್ಲ್ಸ್ ಇದ್ರೆ ಸುಧಾ ಅಂತ ಅರ್ಥ ಮಾಡ್ಕೋಬೇಕು. ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕಲಿತಾ ಇದ್ರಿ ಅಂತ ಕಲ್ಪನೆ ಮಾಡ್ಕೋಬೇಕು. ಗೌರ್ಮೆಂಟ್ ಹೈಸ್ಕೂಲ್, ಬೆಳಗಾಂ. ಸೊ ಬೆಳಗಾಂನ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಕಲಿತಾ ಇದ್ರಿ ಅಂತ ಇದು ನಿಮ್ಮ ಅಡ್ರೆಸ್. ಸರಿನಾ? ಸೊ ನಿಮ್ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಅಲ್ಲಿ ನಿಮ್ಮ ಪರ್ಸನಲ್ ಒಂದು ಅಡ್ರೆಸ್ ಅನ್ನ ಬರಿಬಾರ್ದು. ಯಾಕೆ ನಿಮ್ ಪರ್ಸನಲ್ ಅಡ್ರೆಸ್ ಅನ್ನ ಬರೀಕ್ ಅವ್ರು ಇಷ್ಟಪಡೋದಿಲ್ಲ ಅಂದ್ರೆ ನಿಮ್ಮ ಅಡ್ರೆಸ್ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಅಂತ, ಡೀಟೇಲ್ಸ್ ಲೀಕ್ ಆಗಬಾರ್ದು ಅಂತ ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಈ ತರ ಒಂದು ಅವರ ಅಡ್ರೆಸ್ ಅವರೇ ಕೊಟ್ಟಿರ್ತಾರೆ. ಸೊ ಇದು ನಿಮ್ಮ ಅಡ್ರೆಸ್ ಆಗಿರುತ್ತೆ. ಹೌದಾ? ಸೊ ಇದೇ ಅಡ್ರೆಸ್ ಅನ್ನೇ ಬರೀಬೇಕು. ಯಾವುದೇ ಕಾರಣಕ್ಕೂ ನೀವು ಪತ್ರ ಬರೆಯೋರು ನಿಮ್ಮ ವೈಯಕ್ತಿಕವಾದ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಊರ ಹೆಸರನ್ನ ಬರಿಬಾರ್ದು. ಸೊ ಇಲ್ಲಿ ಯಾವ್ದು ಕೊಟ್ಟಿರ್ತಾರೆ ಅದನ್ನೇ ಬರಿಬೇಕು. ಬಾಯ್ಸ್ ಇದ್ರೆ ಸಂಜಯ್, 10th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್, ಬೆಳಗಾಂ ಅಂತ ಬರಿಬೇಕು. ಗರ್ಲ್ಸ್ ಇದ್ರೆ ಸುಧಾ, 10th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್, ಬೆಳಗಾಂ ಅಂತ ಬರಿಬೇಕು. ಸೊ ನೀವು ಸಂಜಯ್ ಅಂತೂ ಬರಿಬಹುದು, ಸುಧಾ ಅಂತೂ ಬರಿಬಹುದು. ಬಟ್ ನಾವು ಸುಮ್ಮನೆ ಇದೊಂದು ಡಿವೈಡ್ ಮಾಡ್ಕೊಂಡಿದ್ವಿ ಗರ್ಲ್ಸ್ ಅಂಡ್ ಬಾಯ್ಸ್ ಅಂತ. ಸರಿನಾ? ಈ ತರ ಒಂದು ಕ್ವಶನ್ ಅನ್ನ ಕೊಟ್ಟು ಕೆಳಗಡೆ ಮತ್ತೆ ಇನ್ನೊಂದು ಕ್ವಶನ್ ಕೊಡ್ತಾರೆ. ಸೊ ನೀವು ಪತ್ರವನ್ನ ಯಾರಿಗೆ ಬರಿಬೇಕು ಅನ್ನೋದ್ರ ಬಗ್ಗೆ. ಸೊ ನೋಡಿ ಯಾವ ತರ ಇದೆ, ರೈಟ್ ಅ ಲೆಟರ್ ಟು ಯುವರ್ ಫಾದರ್ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ Rs 500 rupees ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್ ಫೀಸ್ ಅಂತ ಒಂದು 5 ಅಂಕದ ಪ್ರಶ್ನೆ ಕೇಳ್ತಾರೆ. ಸೊ ಇಲ್ಲಿ ಯಾರಿಗೆ ಪತ್ರ ಬರಿ ಅಂತ ಹೇಳಿದ್ದಾರೆ, ರೈಟ್ ಎ ಲೆಟರ್ ಟು ಯುವರ್ ಫಾದರ್, ನಿಮ್ಮ ತಂದೆಯವರಿಗೆ ಒಂದು ಪತ್ರವನ್ನ ಬರೀರಿ ಅಂತ ಹೇಳ್ತಾರೆ. ಅದ್ರ ಸಲುವಾಗಿ ರಿಕ್ವೆಸ್ಟಿಂಗ್ ಹಿಮ್ ಟು ಸೆಂಡ್ 500 rupees, 500 ರೂಪಾಯಿಗಳನ್ನ ಕಳಿಸಿ ಕೊಡಿ ಅಂತ ಪತ್ರ ಬರೀಬೇಕು. ಸೊ 500 ರೂಪಾಯಿ ಎದ್ರ ಸಲುವಾಗಿ, ಫಾರ್ ಯುವರ್ ಆನ್ಯುವಲ್ ಎಕ್ಸಾಮ್ ಫೀಸ್, ಅಂದ್ರೆ ನಿಮ್ಮ ವಾರ್ಷಿಕ ಪರೀಕ್ಷೆಯ ಒಂದು ಶುಲ್ಕವನ್ನ 500 ರೂಪಾಯಿ ಕೊಟ್ಟು ಕಳಿಸ್ರಿ ಅಂತ ನಿಮ್ಮ ತಂದೆಯವರಿಗೆ ಒಂದು ಪತ್ರವನ್ನ ಬರೀರಿ ಅಂತ ಕೇಳಿದ್ದಾರೆ. ಇದು ಪರ್ಸನಲ್ ಲೆಟರ್. ಹೌದಾ? 5 ಅಂಕದ ಒಂದು ಪ್ರಶ್ನೆ. ಸೊ ಈಗ ನಾವು ಅವ್ರು ಏನೇನು ಕೊಟ್ಟಿದ್ದಾರೆ, ನಿಮಗೆ ಫ್ರಾಮ್ ಅಡ್ರೆಸ್ ಕೊಟ್ಟಿದ್ದಾರೆ ಮತ್ತು ಸಬ್ಜೆಕ್ಟ್ ಕೊಟ್ಟಿದ್ದಾರೆ. ಸರಿನಾ? ಈಗ ನಾವು ಪತ್ರವನ್ನ ಬರ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡೋಣ. ಸೊ ನೋಡೋಣ ಯಾವ ತರ ಪತ್ರವನ್ನು ಬರಿಬೇಕು. ಫಸ್ಟ್ ಫ್ರಾಮ್ ಅಂತ ಬರಿಬೇಕು. ಅದರ ಕೆಳಗಡೆ ಸಂಜಯ್ ಅಥವಾ ಸುಧಾ ಯಾವ್ದಾದ್ರು ಒಂದು ಬರೀರಿ. 10th ಸ್ಟ್ಯಾಂಡರ್ಡ್, ಗೌರ್ಮೆಂಟ್ ಹೈಸ್ಕೂಲ್, ಬೆಳಗಾಂ. ಸೊ ಇದು ಫ್ರಾಮ್ ಅಡ್ರೆಸ್ ನಾವು ಈ ತರ ಬರಿಬೇಕು. ಸೊ ನಮ್ಗೆ ಏನು ಕ್ವಶನ್ ಕೊಟ್ಟಿದ್ರಲ್ಲ ಆ ಕ್ವಶನ್ ಮೇಲೆ
ಹೌದಾ. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ಅಡ್ರೆಸ್ ಅನ್ನ ಬರಿಬಾರ್ದು, ಅವ್ರು ಕೊಟ್ಟಿದ್ದಂಥದ್ದನ್ನೇ ಬರೀರಿ. ಫಸ್ಟ್ ಹೆಸರು, ಆಮೇಲೆ ನೀವು ಕಲಿತಕ್ಕಂಥ ಸ್ಟ್ಯಾಂಡರ್ಡ್ ಯಾವ ಕ್ಲಾಸಲ್ಲಿ ಇದ್ದೀರಾ, ಮತ್ತು ನಿಮ್ಮ ಸ್ಕೂಲ್ ಹೆಸರು ಮತ್ತು ನಿಮ್ಮ ಊರು ಅದು. ಸೊ ಅವ್ರು ಎಷ್ಟು ಕೊಟ್ಟಿದ್ರು ಕ್ವಶನ್ ಅಲ್ಲಿ, ಸೊ ನಾನು ಅದನ್ನೇ ಬರ್ತಿದ್ದೀನಿ. ಇದು ಫ್ರಾಮ್ ಅಡ್ರೆಸ್ ಆದ ನಂತರ ಸೆಕೆಂಡ್ ಸ್ಟೆಪ್ ಏನು, ಡೇಟ್ ಅನ್ನು ಬರೀಬೇಕು. ಒಂದು ಲೈನ್ ಗ್ಯಾಪ್ ಕೊಟ್ಟು ಡೇಟ್ ಅನ್ನು ಬರೀಬೇಕು. ಡೇಟು ಡೇ, ಮಂತ್, ಇಯರ್ ಈ ತರ ಬರೆದ್ರೆ ಒಳ್ಳೇದು. 25/10/2020 ಸರಿನಾ, ಇದು ಡೇಟ್. ಸೊ ಇದು ಡೇಟ್ ಯಾವ್ದು ಬರೀಬೇಕು ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ನೀವು ಯಾವಾಗ ಪತ್ರ ಬರೀತಿರೋ ಅದೇ ಡೇಟ್ ಬರೆದ್ರು ಕೂಡ ಓಕೆ, ಸರಿನಾ. ಸೊ ಡೇಟ್ ಆದ ನಂತರ ನಾವು ಏನ್ ಬರೀಬೇಕು, ಸ್ಯಾಲ್ಯುಟೇಷನ್ ಬರೀಬೇಕು. ಇಲ್ಲಿ ತಂದೆಯವರಿಗೆ ಪತ್ರ ಬರಿ ಅಂದಿದ್ದಾರೆ, ಸೊ ನಾನು ಡಿಯರ್ ಫಾದರ್ ಅಂತ ಬರಿತಾ ಇದ್ದೀನಿ. ಒಂದ್ ವೇಳೆ ಮದರ್ಗೆ ಬರಿ ಅಂತಿದ್ರೆ ಏನ್ ಬರೀಬೇಕು, ಇಲ್ಲಿ ಡಿಯರ್ ಪಕ್ಕದಲ್ಲಿ ಫಾದರ್ ತೆಗೆದು ಮದರ್ ಅಂತ ಬರೀಬೇಕು. ಒಂದು ಫ್ರೆಂಡ್ಸ್ ಇದ್ರೆ ಫಾದರ್ ಬದಲಿ ಫ್ರೆಂಡ್ ಅಂತ ಬರೀಬೇಕು. ಈ ತರ ಸೊ ಇದು ಸ್ಯಾಲ್ಯುಟೇಷನ್. ಡಿಯರ್ ಫಾದರ್ ಬರೆದ ನಂತರ ಸೊ ನೋಡಿ ಇವೆಲ್ಲ ಲೆಫ್ಟ್ ಸೈಡ್ ಅಲ್ಲಿ ಬರ್ತಾ ಇದ್ದೀನಿ. ಫ್ರಾಮ್ ಕೂಡ ಲೆಫ್ಟ್ ಸೈಡ್ ಅಲ್ಲಿ ಇದೆ, ಡೇಟ್ ಕೂಡ ಲೆಫ್ಟ್ ಸೈಡು, ಡಿಯರ್ ಫಾದರ್ ಕೂಡ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಈಗ ನಾವು ಬಾಡಿ ಆಫ್ ದ ಲೆಟರ್ ಬರ್ತಾ ಇದ್ವಿ. ಸೊ ಬಾಡಿ ಆಫ್ ದ ಲೆಟರ್ ಏನ್ ಬರಬೇಕು, ಐ ಆಮ್ ಫೈನ್ ಹಿಯರ್, ನಾನು ಇಲ್ಲಿ ಆರಾಮಾಗಿದ್ದೇನೆ. ಐ ಹೋಪ್ ಯು ಅಂಡ್ ಮದರ್ ಆರ್ ಆಲ್ಸೋ ಫೈನ್, ನೀವು ಮತ್ತು ತಾಯಿಯವರು ಎಲ್ಲರೂ ಕೂಡ ಆರೋಗ್ಯದಿಂದ ಇದ್ರಿ ಅಂತ ನಾನು ಭಾವಿಸಿದ್ದೇನೆ. ಐ ಆಮ್ ಸ್ಟಡಿಂಗ್ ವೆಲ್, ನಾನು ಇಲ್ಲಿ ಚೆನ್ನಾಗಿ ಅಭ್ಯಾಸವನ್ನ ಮಾಡ್ತಾ ಇದ್ದೇನೆ. ಐ ಸ್ಟಡಿ ಫಾರ್ 6 hours ಅ ಡೇ, ನಾನು ದಿನಕ್ಕೂ 6 ತಾಸು ಅಭ್ಯಾಸವನ್ನ ಮಾಡ್ತಾ ಇದ್ದೇನೆ. ಸೊ ಇದು ನಿಮ್ಮ ಎಲ್ಲ ಬೇಸಿಕ್ ಬರೀಬೇಕು. ನೇರವಾಗಿ ವಿಷಯಕ್ಕೆ ಬರೋಕ್ಕಿಂತ ಮುಂಚೆ ಇದು ಪರ್ಸನಲ್ ಲೆಟರ್ ಅಲ್ಲಿ ಕಾಮನ್ ಆಗಿ ಇಷ್ಟೆಲ್ಲ ನಾವು ಬರೀಬೇಕು. ಹೌದಾ, ನಾನು ಇಲ್ಲಿ ಆರಾಮಿದ್ದೀನಿ, ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ ಅಂತ ಅನ್ಕೋತೀನಿ, ನಾನು ಚೆನ್ನಾಗಿ ಸ್ಟಡಿ ಮಾಡ್ತಿದ್ದೀನಿ, ನನ್ನ ಬಗ್ಗೆ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ, ನಾನು ಚೆನ್ನಾಗಿದ್ದೀನಿ ಅಂತ ಅಷ್ಟು ಬಿಗಿನಿಂಗ್ ಅಲ್ಲಿ ಬರೆದು ಮುಂದೆ ವಿಷಯಕ್ಕೆ ಬರಬೇಕು. ಸೊ ಪತ್ರ ಯಾಕೆ ಬರಿ ಅಂತಿದ್ರೆ ನಮಗೆ ಎಕ್ಸಾಮ್ ಫೀಸ್ ಸಲುವಾಗಿ ಬರಿ ಅಂತಿದ್ರಲ್ಲ, ಸೊ ಆ ವಿಷಯಕ್ಕೆ ಬರ್ಬೇಕು. ಈಗ ನೆಕ್ಸ್ಟ್, ಅವರ್ ಕ್ಲಾಸ್ ಟೀಚರ್ ಆಸ್ಕ್ಡ್ ಮೀ ಟು ಪೇ ಆನ್ಯುವಲ್ ಎಕ್ಸಾಮ್ ಫೀಸ್, ನಮ್ಮ ತರಗತಿ ಶಿಕ್ಷಕರು ನಮಗೆ ಪರೀಕ್ಷೆಯ ಶುಲ್ಕನ್ನ, ವಾರ್ಷಿಕ ಪರೀಕ್ಷೆಯ ಒಂದು ಫೀಸ್ ಅನ್ನ ಕಟ್ಟಿ ಅಂತ ಹೇಳಿದ್ದಾರೆ. ಸೊ ಪ್ಲೀಸ್ ಸೆಂಡ್ ಮೀ RS 500 rupees. ಸೊ ಅದಕ್ಕಾಗಿ ದಯವಿಟ್ಟು ನನಗೆ 500 ರೂಪಾಯಿನ ಕಳಿಸ್ಕೊಡಿ ಅಂತ. ಸೊ ಇದು ನಾನು ಶಾರ್ಟ್ ಆಗಿ ಬರ್ತಿದ್ದೀನಿ, ನೀವು ಇನ್ನೂ ಅದನ್ನ ಡೀಟೇಲ್ ಆಗಿ ಬರೀಬಹುದು. ಆನ್ಯುವಲ್ ಎಕ್ಸಾಮ್ ಎಂದಿದೆ, ಸೊ ಯಾವ ಒಂದು ಟೈಮ್ ಟೇಬಲ್ ಏನಿದೆ, ಸೊ ಎಷ್ಟು ಫೀಸ್ ಅನ್ನ ಹೇಳಿದ್ದಾರೆ, ಇದೆಲ್ಲ ನೀವು ಡೀಟೇಲ್ ಆಗಿ ಕೂಡ ಬರಿಬಹುದು. ಸೊ ನಮಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ, ಸರಿನಾ. ಇದು ಬಾಡಿ ಆಫ್ ದ ಲೆಟರ್ ಅಲ್ಲಿ ಬರಿಬೇಕು. ಸೊ ಇಷ್ಟು ಬರೆದ ನಂತರ ನಾವು ಕಾಂಪ್ಲಿಮೆಂಟರಿ ಎಂಡಿಂಗ್, ಕಾಂಪ್ಲಿಮೆಂಟರಿ ಕ್ಲೋಸ್ ಅಲ್ಲಿ ಏನ್ ಬರೀಬೇಕು, ಯುವರ್ ಅಫೆಕ್ಷನೇಟ್ಲಿ ಅಂತ ಬರಿಬಹುದು. ಅಥವಾ ನಿಮ್ಗೆ ಇದು ಹಾರ್ಡ್ ಅನ್ಸಿದ್ರೆ ಯುವರ್ಸ್ ಲವಿಂಗ್ಲಿ ಅಂತ ಬರಿಬಹುದು. ನೋಡಿ ಯಾವ್ದು ಬರಿತೀರಿ ನಿಮ್ಗೆ ಬಿಟ್ಟಿದ್ದು, ಯುವರ್ಸ್ ಅಫೆಕ್ಷನೇಟ್ಲಿ ಆರ್ ಯುವರ್ಸ್ ಲವಿಂಗ್ಲಿ ಅಂತ ಬರೆದು ಕೊನೆಗೆ ನಿಮ್ಮ ಹೆಸರನ್ನ ಬರಿಬೇಕು. ಸುರೇಶ್, ಅಲ್ಲಿ ಸಂಜೆ ಆಗ್ಬೇಕಾಗಿತ್ತು, ಸುರೇಶ್ ಅಂತ ಆಗಿದೆ. ಪತ್ರ ಯಾರು ಬರ್ತಾ ಇದ್ರು ಅವ್ರಲ್ಲಿ ಹೆಸರನ್ನ ಬರೀಬೇಕು. ಕೊನೆಗೆ ಏನ್ ಬರೀಬೇಕಂದ್ರೆ ಟು ಅಡ್ರೆಸ್ ಅನ್ನ ಬರೀಬೇಕು. ಸೊ ಟು ಅಡ್ರೆಸ್ ಅಲ್ಲಿ ನಿಮ್ ತಂದೆ ಹೆಸರು ಯಾವ್ದಾದ್ರು ಬರೀರಿ, ಯಾಕಂದ್ರೆ ಅವರು ಕೊಟ್ಟಿರೋದಿಲ್ಲ, ಇದು ಟು ಅಡ್ರೆಸ್ ಅವ್ರು ಕೊಟ್ಟಿರೋದಿಲ್ಲ, ನೀವು ಯಾವ್ದಾದ್ರು ಬರೀಬಹುದು. ಪವನ್ ಕುಮಾರ್ ಪಾಟೀಲ್, ಮೈಸೂರು ಅಂತ ನಾನು ಶಾರ್ಟ್ ಆಗಿ ಬರ್ತಿದ್ದೀನಿ. ಸೊ ನೀವು ಡೀಟೇಲ್ ಆದ ಅಡ್ರೆಸ್ ಕೂಡ ಬರೀಬಹುದು. ಪವನ್ ಕುಮಾರ್ ಪಾಟೀಲ್, ಬಸವೇಶ್ವರ ಚೌಕ್ ನಿಯರ್ ಹಾಸ್ಪಿಟಲ್, ಮೈಸೂರು ಅಂತ ಈ ತರ ಕೂಡ ನೀವು ಡೀಟೇಲ್ ಆಗಿ ಬರೀಬಹುದು. ಸೊ ನೀವು ಟು ಅಡ್ರೆಸ್ 3 ಅಥವಾ 4 ಲೈನ್ ಕೂಡ ಬರೀಬಹುದು. ನಾನು ಇಲ್ಲಿ ಶಾರ್ಟ್ ಆಗಿ ಬರೆದಿದ್ದೀನಿ, ಹೌದಾ. ಸೊ ನಾವು ನೋಡಿದೀವಿ ಎಲ್ಲ ಲೆಟರ್ ನೋಡ್ತಾ ಇದೀವಿ, ಈ ಕಡೆ ಎಲ್ಲ ಕೂಡ ಇವು ಎಲ್ಲವೂ ಒಂದ್ ಕಡೆ ಬಂದಿವೆ ನೋಡಿ ಸೈಡ್ ಅಲ್ಲಿ. ಫ್ರಾಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಸ್ಯಾಲ್ಯುಟೇಷನ್ ಆಗಿರ್ಬೋದು, ಅದು ಕಾಂಪ್ಲಿಮೆಂಟರಿ ಎಂಡಿಂಗ್ ಆಗಿರ್ಬೋದು, ಟು ಆಗಿರ್ಬೋದು, ಎಲ್ಲವೂ ಲೆಫ್ಟ್ ಸೈಡ್ ಬರ್ದಿದ್ದೀನಿ. ಬಾಡಿ ಆಫ್ ದ ಲೆಟರ್ ಮಾತ್ರ ಸೆಂಟೆನ್ಸ್ ಏನಿದೆ ಕಂಪ್ಲೀಟ್ ಆಗಿ ಈ ಪೇಜ್ ಕಡೆಗೆ ಕೂಡ ಬಂದಿವೆ. ನೀವು ಕೂಡ ಇದೇ ಫಾರ್ಮೆಟ್ ಅಲ್ಲಿ ಪರ್ಸನಲ್ ಲೆಟರ್ ಅನ್ನ ಬರೀಬೇಕು, ಸರಿನಾ. ಸೊ ಇದೇ ತರ ಒಂದು ಫಾರ್ಮೆಟ್ ಅನ್ನ ನೀವು ಕಲ್ತ್ಕೊಂಡ್ರೆ ಈಸಿಯಾಗಿ ಬೇರೆ ಯಾವುದೇ ಪತ್ರ ಕೊಟ್ಟರು ಕೂಡ ನೀವು ಈಸಿಯಾಗಿ ಬರೀಬಹುದು. ಸೊ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಒಂದು ಸ್ಟೆಪ್ಸ್ ಗಳನ್ನ ಮತ್ತು ಫಾರ್ಮೆಟ್ ಅನ್ನ, ಈ ಲೆಟರ್ ಅನ್ನ ಒಂದು ನೋಟ್ಬುಕ್ ಅಲ್ಲಿ ನೀಟಾಗಿ ಬರ್ಕೊಳ್ಳಿ, ನಿಮ್ಮ ಎಕ್ಸಾಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಎಕ್ಸಾಮ್ ದಲ್ಲಿ ಮತ್ತೆ ಯಾವ ತರ ಪ್ರಶ್ನೆ ಕೇಳಬಹುದು ಅಂತ ಕೆಲವೊಂದು ಎಕ್ಸಾಂಪಲ್ ಗಳನ್ನ ಕೊಡ್ತೀನಿ. ಸೊ ಎಕ್ಸಾಂಪಲ್ ನೋಡಿ, ನಾನು ಈಗ ಎರಡನೇ ಲೆಟರ್ ಅನ್ನ ಹೇಳ್ತಾ ಇದ್ದೀನಿ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಪವನ್ ಆರ್ ಪವಿತ್ರ ಫ್ರಮ್ ಬೆಂಗಳೂರು. ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಟೆಲ್ಲಿಂಗ್ ಹಿಮ್ ಆರ್ ಹರ್ ಅಬೌಟ್ ದಿ ಸ್ಪೋರ್ಟ್ಸ್ ಡೇ ಇನ್ ಯುವರ್ ಸ್ಕೂಲ್. ಸೊ ಇದೊಂದು ಎಕ್ಸಾಂಪಲ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಈಗ ನಿಮ್ಮ ಅಡ್ರೆಸ್ ಏನು ಕೊಟ್ಟಿದ್ದಾರೆ, ನೀವು ಪವನ್ ಅಂತ ಅರ್ಥ ಮಾಡ್ಕೋಬೇಕು. ಗರ್ಲ್ಸ್ ಇದ್ರೆ ಪವಿತ್ರ ಅಂತ ಬೆಂಗಳೂರಿಂದ, ಸರಿನಾ. ನಿಮ್ ಫ್ರಾಮ್ ಅಡ್ರೆಸ್ ಅನ್ನ ಕೊಟ್ಟಿದ್ದಾರೆ. ಈ ಇಮೇಜಿನ್ ಅಂತ ಏನಿರುತ್ತೆ ಅಲ್ಲಿ ಯಾವಾಗಲೂ ಏನಿರುತ್ತೆ, ಫ್ರಾಮ್ ಅಡ್ರೆಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ರೈಟ್ ಎ ಲೆಟರ್ ಅಂತ ಏನಿರುತ್ತಲ್ಲ, ಇಲ್ಲಿ ಏನಿರುತ್ತೆ, ಯಾರಿಗೆ ಪತ್ರ ಬರಬೇಕು ಅಂದ್ರೆ ಟು ಅಡ್ರೆಸ್ ಇರುತ್ತೆ ಮತ್ತು ಸಬ್ಜೆಕ್ಟ್ ಇರುತ್ತೆ. ಸೊ ನೋಡಿ ಇಲ್ಲಿ ಯಾರಿಗೆ ಪತ್ರ ಬರಿ ಅಂದಿದ್ದಾರೆ, ಫ್ರೆಂಡ್ಗೆ ಬರಿ ಅಂದಿದ್ದಾರೆ, ನಿಮ್ಮ ಗೆಳೆಯರಿಗೆ. ಏನಂತ ಬರಿಬೇಕು, ನಿಮ್ಮ ಶಾಲೆಯಲ್ಲಿ ಸ್ಪೋರ್ಟ್ಸ್ ಡೇ ಮಾಡಿದಾರಲ್ಲ, ಕ್ರೀಡಾ ದಿನ. ಸೊ ಕ್ರೀಡಾ ದಿನ ದಿವಸ ನೀವು ಏನೇನು ಮಾಡಿದ್ರಿ ಸ್ಕೂಲಲ್ಲಿ ಅದ್ರ ಬಗ್ಗೆ ನೀವು ಒಂದು ಬರಿಬೇಕು.
ಸೊ ಈ ಥರನು ನಾವು ಈಗಾಗಲೇ ಫಾರ್ಮೆಟ್ ಹೇಳಿಲ್ಲ, ಅದೇ ಫಾರ್ಮೆಟಲ್ಲಿ ಈ ಒಂದು ಪತ್ರವನ್ನು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಎಕ್ಸಾಂಪಲ್ ಕೊಡ್ತೀನಿ, ಇವೆಲ್ಲ ಹೋಮ್ವರ್ಕ್ ಅಂತ ಅರ್ಥ ಮಾಡಿಕೊಂಡು ನೀವು ಬರೆದು ಪ್ರಾಕ್ಟೀಸ್ ಮಾಡಿ. ಸೊ ಥರ್ಡ್ ಎಕ್ಸಾಂಪಲ್ ನೋಡಿ. ಇಮ್ಯಾಜಿನ್ ದ್ಯಾಟ್ ಯು ಆರ್ ಪ್ರಜ್ವಲ್ ಆರ್ ಪಮೇಲಾ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಮೈಸೂರು. ಸೊ ಇಲ್ಲಿ ನಿಮ್ಮ ಫ್ರಾಮ್ ಅಡ್ರೆಸ್ ಕೊಟ್ಟಿದ್ದಾರೆ. ಇಮ್ಯಾಜಿನದಲ್ಲಿ ಯಾವಾಗ ನಾನು ಹೇಳ್ತಿದ್ದೀನಿ ಫ್ರಾಮ್ ಅಡ್ರೆಸ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಹುಡುಗರೆಲ್ಲ ಪ್ರಜ್ವಲ್ ಅಂತ ಬರೀಬೇಕು, ಗರ್ಲ್ಸ್ ಇದ್ರೆ ಪಮೇಲಾ ಅಂತ ಬರೀರಿ, ಸರ್ಕಾರಿ ಪ್ರೌಢಶಾಲೆ ಮೈಸೂರು, ಸರಿನಾ? ಇದು ನಿಮ್ಮ ಫ್ರಾಮ್ ಅಡ್ರೆಸ್. ಸೊ ಪತ್ರ ಯಾರಿಗೆ ಬರೀಬೇಕು? ರೈಟ್ ಎ ಲೆಟರ್ ಟು ಯುವರ್ ಫ್ರೆಂಡ್ ಇನ್ವೈಟಿಂಗ್ ಹಿಮ್ ಆರ್ ಹರ್ ಟು ಸ್ಪೆಂಡ್ ದಿಸ್ ಸಮ್ಮರ್ ಹಾಲಿಡೇಸ್ ಇನ್ ಯುವರ್ ಹೌಸ್. ಸೊ ನಿಮ್ಮ ಗೆಳೆಯರಿಗೆ ಪತ್ರ ಬರಿ ಅಂತ ಹೇಳಿದ್ದಾರೆ, ಅವರನ್ನ ಆಹ್ವಾನಿಸಬೇಕು, ಕರಿಬೇಕು. ಎದು ಕರಿಬೇಕು? ಸಮ್ಮರ್ ಹಾಲಿಡೇನ ನಿಮ್ಮ ಊರಲ್ಲಿ ಕಳೆಯುವ ಸಲುವಾಗಿ ಅವರನ್ನ ಕರಿಬೇಕು. ಸೊ ಬೇಸಿಗೆ ರಜೆಯಲ್ಲಿ ನಿಮ್ಮ ಗೆಳೆಯರಿಗೆ ಅಥವಾ ಗೆಳತಿಗೆ ನಮ್ಮ ಮನೆಗೆ ಬಂದು ಇಲ್ಲೇ ಸಮ್ಮರ್ ಡೇಸ್ ಅನ್ನ ಕಳೀರಿ ಅಂತ ಒಂದು ಪತ್ರವನ್ನು ಬರಿಬೇಕು. ಇದು ಫ್ರೆಂಡ್ಗೆ, ಹೌದಾ? ಸೊ ಈ ತರನೂ ಬರಿಬಹುದು. ಇನ್ನೊಂದು ಎಕ್ಸಾಂಪಲ್ ಯಾವ ತರ ಕೇಳಬಹುದು? ಇಮೇಜಿನ್ ದ್ಯಾಟ್ ಯು ಆರ್ ಅರ್ಜುನ್ ಆರ್ ಅರ್ಪಿತಾ ಆಫ್ ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್. ಸೊ ಕೋಲಾರಲ್ಲಿ ಒಂದು ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಇದು ನಿಮ್ಮ ಅಡ್ರೆಸ್ಸು, ಫ್ರಮ್ ಅಡ್ರೆಸ್ಸು. ನೀವು ಅರುಣ್ ಅಥವಾ ಅರ್ಪಿತಾ ಅಂತ ಬರೀಬೇಕು, ಗೌರ್ಮೆಂಟ್ ಹೈಸ್ಕೂಲ್ ಕೋಲಾರ್. ಸೊ ಇದು ನಿಮ್ಮ ಫ್ರಾಮ್ ಅಡ್ರೆಸ್. ಸೊ ಮತ್ತೆ ಈ ಪತ್ರವನ್ನು ಏನಂತ ಬರೀಬೇಕು? ರೈಟ್ ಎ ಲೆಟರ್ ಟು ಮದರ್ ಅಬೌಟ್ ಯುವರ್ ಎಕ್ಸಾಮ್ ಪ್ರಿಪರೇಷನ್ ಅಂಡ್ ಆಲ್ಸೋ ಅಬೌಟ್ ಯುವರ್ ಹೆಲ್ತ್ ಕಂಡೀಷನ್. ಸೊ ಇಲ್ಲಿ ಯಾರಿಗೆ ಪತ್ರ ಬರೆಯಂದಿದ್ದಾರೆ? ಯುವರ್ ಮದರ್, ನಿಮ್ಮ ತಾಯಿಗೆ ಒಂದು ಪತ್ರವನ್ನು ಬರೀಬೇಕು. ಸೊ ಎಲ್ಲಿ ಸಲ ಬರೀಬೇಕು? ಅಬೌಟ್ ಯುವರ್ ಎಕ್ಸಾಮ್ ಪ್ರಿಪರೇಷನ್ ಅಂದ್ರೆ ನೀವು ಪರೀಕ್ಷೆಗೆ ಹೇಗೆ ತಯಾರಾಗ್ತಾ ಇದ್ದೀರಾ, ಯಾವ ತರ ಓದ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮ್ಮ ತಾಯಿಗೆ ಪತ್ರ ಬರೀರಿ ಎಂದಿದ್ದಾರೆ. ಜೊತೆಗೆ ಅಂಡ್ ಆಲ್ಸೋ ಅಬೌಟ್ ಯುವರ್ ಹೆಲ್ತ್ ಕಂಡೀಷನ್, ಸೊ ನಿಮ್ಮ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದು ಕೂಡ ನಿಮ್ಮ ತಾಯಿಗೆ ಬರೀರಿ ಅಂತ ಹೇಳ್ತಾರೆ. ಸೊ ಇದೊಂದು ಮಾಡೆಲ್, ಈ ಒಂದು 3 ಕ್ವಶನ್ಸ್ಗಳನ್ನ ಕೊಟ್ಟಿದ್ದೀನಿ. ಈ 3 ಕ್ವಶನ್ಸ್ಗಳನ್ನ ನಾನು ಈಗಾಗಲೇ ಫಾರ್ಮೆಟ್ ಹೇಳಿಲ್ಲ, ಆ ಫಾರ್ಮೆಟ್ ಅಲ್ಲಿ ಫಿಲ್ ಅಪ್ ಮಾಡ್ತಾ ಹೋಗಿ ನೀಟಾಗಿ ಬರೆದು ಪ್ರಾಕ್ಟೀಸ್ ಮಾಡಿ. ಎಕ್ಸಾಮ್ ಅಲ್ಲಿ ಆರಾಮಾಗಿ ನೀವು 5 ಅಂಕಗಳನ್ನ ಸ್ಕೋರ್ ಮಾಡಬಹುದು. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ತುಂಬಾ ಈಸಿ ಕೂಡ ಇದೆ. ಸೊ ಪ್ರಾಕ್ಟೀಸ್ ಮಾಡಿ. ಒಂದು 4-5 ಲೆಟರ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಈಸಿಯಾಗಿ 5 ಅಂಕಗಳನ್ನ ಸ್ಕೋರ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.